ಶಿವಾನಿಯವರೇ, ಇಲ್ಲಿ ಯಾಕೆ ನಿಂತಿದ್ದೀರಾ? ಬನ್ನಿ ಮದುವೆ ತಡೆಯೋಣ. ಇದೇನಿದು? ಮದುವೆ ಮುಗಿದ ತಕ್ಷಣ ದಿಗ್ಬಂಧನ ಬಿಡುಗಡೆ ಆಗಿದೆಯಲ್ಲ. ಹಿರಿಯರ ಆಶೀರ್ವಾದ ತಗೊಳ್ಳಿ. ನೂರು ಕಾಲ ಸುಖವಾಗಿ ಬಾಳಿ. ಒಳ್ಳೇದಾಗ್ಲಿ. ದೇವ್ರು ಒಳ್ಳೇದ್ ಮಾಡ್ಲಿ. ಪರವಾಗಿಲ್ಲ. ಅಭಯಣ್ಣ, ಅಕ್ಕ, ನನ್ ಮದುವೆ ಆಯ್ತಾ ಅಭಯಣ್ಣ? ಅಕ್ಕ, ಮದುವೆ ಆಯ್ತು. ಆ ಮಾನವ ಕನ್ಯೆ ಜೊತೆ ನನ್ನ ಶೇಷನಾಗನ ಮದುವೆ ಆಯ್ತು. ಇನ್ನು ಶಾಪ ಕಳೆದು ಹೋಯ್ತು. ಇನ್ನು 125 ಸಂವತ್ಸರಗಳಿಂದ ನಾನು ಕಾದ ಆಗಳಿಗೆ ಈಗ ಬಂದಾಯ್ತು. ಇನ್ನು ನನ್ನ ಘೋರ ತಪಸ್ಸಿಗೆ ಪ್ರತಿಫಲ ಸಿಕ್ಕಾಯ್ತು. ನನ್ನ ಶೇಷನಾಗನ ಪ್ರೀತಿಯ ಕಾಲ, ಅಂದರೆ ಆ ನಾಗಲೋಕದವರಿಗೆ ಪ್ರೀತಿಯ ಕಾಲ. ಶಾಪದ ತಾಪದಿಂದ ನನ್ನವನು ಭೂಗರ್ಭ ಸೇರಿದ ಕ್ಷಣದಿಂದ ಇಂದಿನ ಕ್ಷಣದವರೆಗೂ ನನ್ನಲ್ಲಿ ಉರಿಯುತ್ತಿದ್ದ ಸೇನಿನ ಜ್ವಾಲೆಗೆ ಇಡೀ ನಾಗಲೋಕ ಸುಟ್ಟು ಭಸ್ಮವಾಗಲೇಬೇಕು. ಪ್ರೇತ ಲೋಕವನ್ನು ನಾಶ ಮಾಡಿದ ನಾಗಲೋಕದ ನಾಶ ಈಗ ಬಂದಾಯಿತು. ನಾನೇ ಸತ್ತು ಹೋಗ್ತೀನಿ. ಏನ್ ಮಾಡ್ತಿದ್ಯಾ ನೀನು? ಬಿಡಿ ಅಕ್ಕ, ಗಂಡನ ಇಷ್ಟ ಕಷ್ಟಗಳನ್ನ ಈಡೇರಿಸೋದು ಹೆಂಡತಿ ಕರ್ತವ್ಯ. ಅವರು ಸಾಯಿ ಅಂತಿದ್ದಾರೆ. ಸಾಯೋದು ನನ್ನ ಧರ್ಮ, ನನ್ನ ಕರ್ತವ್ಯ ಅಕ್ಕ. ಸಾಯ್ತೀನಿ, ಇಲ್ಲಿಂದ ಬಿದ್ದು ನಾನು ಸಾಯ್ತೀನಿ. ಆದ್ರೆ ಸಾಯೋ ಮುಂಚೆ ನಿಮ್ ಪ್ರೀತಿ ಧ್ವನಿ ನನ್ ಕಿವಿಲಿರ್ಬೇಕು. ಹೇಳಿ, ಅವತ್ತು ಈ ಬೆಟ್ಟದ ಹತ್ರ ಬಂದು ನನ್ನ ಪ್ರೀತಿಸ್ತೀನಿ ಅಂದ್ರಲ್ಲ, ಹೇಳಿ. ಅದನ್ನ ಕೇಳಿ ಇವಾಗ್ಲೇ ಇಲ್ಲಿಂದ ಬಿದ್ದು ನಾನು ಸತ್ತೋಗ್ತೀನಿ. ಮಯೂರಿ, ಬೇಡ ಮಯೂರಿ, ಇವನ್ ಸ್ವಾರ್ಥಕ್ಕೆ ನೀನ್ ಬಲಿ ಆಗೋದ್ ಬೇಡ. ಅವರು ಕೆಟ್ಟವರಲ್ಲ ಅಕ್ಕ, ನನಗ್ ತಾಳಿ ಕಡ್ದವ್ರು. ವಿಶೇಷ ಯಾವತ್ತೂ ನಾನು ನಿಮ್ಮನ್ನ ತಕ್ಕೊಳಕ್ಕಾಗಲ್ಲ.
ಇವತ್ತು ನಿಮ್ ಪ್ರೀತಿ ಸಾಯ್ತಾ ಇಲ್ಲ, ನನ್ ಪ್ರೀತಿ ಸಾಯ್ತಾ ಇದೆ. ನನ್ ಕನ್ಸು, ನನ್ ಬದುಕು, ನನ್ ಪ್ರೀತಿ ಇವತ್ತಿಗೆ ಕೊನೆ ಕೊನೆ. ನೀವ್ ಅನ್ಕೊಂಡಿದ್ದೆ ಆಗ್ಲಿ. ಮಯೂರಿ ಬೇಡ, ನನ್ನ ಮಾತು ಕೇಳು. ನನ್ನ ಮನಸ್ಸಿಗೆ ನೋವಾಗ್ತಿದೆ. ಇಲ್ಲ, ಈ ಜನ್ಮದಲ್ಲಿ ಬದುಕಿದ್ರು ನಿನ್ ಜೊತೆ, ಸತ್ರು ನಿನ್ ಜೊತೆ. ಯಾರು ಬೇಕಾದ್ರೂ ಅಡ್ಡ ಬರ್ಲಿ. ಶೇಷ, ಶಾಪದಿಂದ ಆಸೆ ತಂದ ನನ್ನನ್ನು ಮರೆತು ಅವಳ ಜೊತೆ ಬದುಕಲರುತ್ತಿರುವೆಯ ಶೇಷ. ಅವಳನ್ನು ಸಾಯಿಸು, ಅದೇ ತಾನೇ ನಮಗೆ ಬೇಕಾಗಿರೋದು. ನಾನು ಬೇಕೋ ಅವಳು ಬೇಕೋ? ಸಾಯಿಸು ಅವಳನ್ನು ಈಗಲೇ. ಸಾಧ್ಯ ಇಲ್ಲ ಮೋಹಿನಿ, ಮಯೂರಿನ ಕೊಲ್ಲೋದಕ್ಕೆ ಸಾಧ್ಯ ಇಲ್ಲ. ನೀನ್ ಸಾಯಿಸ್ತೀಯ, ನಾನೇ ಸಾಯಿಸ್ತೀಯ. ಅವನ್ನ ಸಾಯಿಸ್ಬೇಕು ಅಂದ್ರೆ ನೀನು ನನ್ನನ್ನ ದಾಟಿ ಹೋಗ್ಬೇಕಾಗತ್ತೆ. ಜೀವ ಇಲ್ದಿರೋ ಆತ್ಮ ನೀನು. ಒಂದಾಗ್ಬೇಕಾಗಿರೋ ಜೀವ ಇರೋ ಆತ್ಮಗಳು, ಅಸ್ತಿತ್ವ ಇಲ್ದಿರೋ ಪ್ರೇತಾತ್ಮ ಅಲ್ಲ. ಶೇಷ, ನೀನು ನಾಗಲೋಕದ ಕುಡಿನೇ ಆಗಿದ್ರೆ, ಆದಿಶೇಷನ ತಮ್ಮನೇ ಆಗಿದ್ರೆ ಉತ್ತರ ಕೊಡು. ಇವಳ ಪ್ರಶ್ನೆಗಳಿಗೆ ಉತ್ತರ ಕೊಡು. ಮೋಹಿನಿ, ನಿಜವಾದ ಪ್ರೀತಿ ಅಂದ್ರೆ ಏನು ಅಂತ ನನಗೆ ಈಗ ಗೊತ್ತಾಗಿದೆ. ಪ್ರೀತಿ ಅಂದ್ರೆ ಹಿಡಿತದಲ್ಲಿ ಇಟ್ಕೊಳೋದಲ್ಲ, ದಬ್ಬಾಳಿಕೆ ಮಾಡೋದಲ್ಲ. ಪ್ರೀತಿ ಅಂದ್ರೆ ಸ್ವತಂತ್ರವಾಗಿರೋದು, ಸ್ವಚ್ಛಂದವಾಗಿರೋದು. ಅದು ನನ್ನ ಮತ್ತೆ ಮಯೂರಿಯ ನಡುವೆ ಇದೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಪ್ರೀತಿ ಅಂದ್ರೆ ಬದುಕು, ಪ್ರೀತಿ ಅಂದ್ರೆ ಸಾಯೋಕ್ಕೂ ಸಿದ್ಧ ಅಂತ ಹೇಳ್ತಾರಲ್ಲ, ಅದು ನಿಜವಾದ ಪ್ರೀತಿ. ಹಾಗಾದರೆ ನಿಮ್ಮಿಬ್ಬರನ್ನು ನಾನೇ ಸಾಯಿಸ್ತೇನೆ. ಏ ಮೋಹಿನಿ, ಇಡೀ ಪ್ರೇತ ಲೋಕನ ಒಬ್ರೆ ನಿಂತು ಸರ್ವನಾಶ ಮಾಡಿದ ನಾಗಲೋಕದ ಯುವರಾಜ ನಾನು. ಇನ್ನು ನೀನು ಯಾವ ಲೆಕ್ಕ? ನಿನ್ನ ನಾಗ ಬುದ್ಧಿಯನ್ನು ತೋರಿಸ್ಬಿಟ್ಟೆ ಅಲ್ಲ ಶೇಷನಾಗ. ನಾಗಮಣಿಯನ್ನು ವಶಪಡಿಸಿಕೊಂಡು ನಿಮ್ಮನ್ನು, ನಿಮ್ಮ ನಾಗಲೋಕವನ್ನು ನಾಶ ಮಾಡಿಬಿಡುತ್ತೇನೆ. ಜೀವಾತ್ಮವಿರುವ ಜಾಗಕ್ಕೆ ಹೋಗಲು ಸಾಧ್ಯವಾಗುತ್ತಿಲ್ಲ. ಇಲ್ಲಿ ನಾಗಮಣಿ ಇರುವ ಕಾರಣಕ್ಕೆ ಸಾಧ್ಯವಾಗುತ್ತಿಲ್ಲ. ಯಾಕೆ ಗುರುಗಳೇ? ನಾಗಲೋಕದ ವಾಸಿಗಳು ಮಾತ್ರ ಒಳಗೆ ಹೋಗಬಹುದು. ಆ ರೀತಿ ರಕ್ಷಾ ಕವಚ ಸೃಷ್ಟಿಯಾಗಿದೆ. ಮಂತ್ರಶಕ್ತಿ ಇದೆಯಲ್ಲ ಗುರುಗಳೇ, ಅದನ್ನ ಪ್ರಯೋಗ ಮಾಡಿ ಒಳಗಡೆ ಹೋಗೋಣ. ಮಾಯಾ ಶಕ್ತಿಯ ಮುಂದೆ ಮಂತ್ರಶಕ್ತಿಯ ಪ್ರಯೋಜನವಾಗುವುದಿಲ್ಲ. ಮಹಾಶಕ್ತಿ, ನನ್ನ ಆದಿಶೇಷ ಎಲ್ಲಿದ್ದಾನೆ ಅಂತ ತೋರಿಸು. ಅವನಿರೋ ಜಾಗಕ್ಕೆ ನಮ್ಮನ್ನ ಕರ್ಕೊಂಡು ಹೋಗು.
ಗುರುಗಳೇ ಏನದು ಬೆಳಕು? ಜೀವಾತ್ಮ ನಾಗಮಣಿಗೆ ಸೇರಿದ ಬೆಳಕು. ಅಲ್ಲ ಗುರುಗಳೇ, ನಮ್ಗೆ ಒಳಗೆ ಹೋಗಕ್ಕಾಗ್ತಾ ಇಲ್ಲ. ಯಾರು ಮಾಡ್ತಾ ಇದಾರೆ ಗುರುಗಳೇ? ಇಚ್ಛಾಧಾರಿ ನಾಗಗಳು. ಇಚ್ಛಾಧಾರಿ ನಾಗಗಳ? ನಮ್ ಕಣ್ಣಿಗೆ ಯಾರು ಕಾಣಿಸ್ತಾನೆ ಇಲ್ಲ. ಈ ಸಮಯದಲ್ಲಿ ನಾಗಗಳಾಗಲಿ ಅದರ ಇಚ್ಛಾರೂಪಗಳಾಗಲಿ ನಮ್ಮ ಕಣ್ಣಿಗೆ ಕಾಣುವುದಿಲ್ಲ. ಎಲ್ಲದಕ್ಕೂ ನಾಗರಕ್ಷ ಕವಚದ ರಕ್ಷಣೆ ಇದೆ. ನಾಗಮಣಿ ಚಲಿಸ್ತಾ ಇದೆ. ನಾಗಗಳ ರಕ್ಷಾ ಕವಚದ ವರದಿಯಿಂದ ಹೊರಬರಲಿ. ತಕ್ಷಣ ವಶಪಡಿಸಿಕೊಳ್ಳೋಣ. ಒಮ್ಮೆ ನನ್ನ ಕೈಯಿಂದ ತಪ್ಪಿಸಿಕೊಂಡಿದ್ದ ನಾಗಮಣಿ ಇನ್ನೇನು ನನ್ನ ಕೈ ಸೇರಿತು ಅನ್ನುವಷ್ಟರಲ್ಲಿ ನನ್ನಿಂದ ತಪ್ಪಿಸಿಕೊಂಡಿತು. ಓ ಗರುಡದೇವ, ನನ್ನ ಎದೆ ಬಗೆದ ರಕ್ತದಲ್ಲಿ ನಿನ್ನ ಪಾದದ ಮುಂದೆ ರಕ್ತ ರಂಗೋಲಿ ಇಟ್ಟು ಬೇಡಿಕೆ ಇಟ್ಟಿದ್ದೆ. ಅದಕ್ಕೆ ಆಶೀರ್ವಾದ ಮಾಡಿ ಏನು ಬೊಗಸೆ ನಿಧಿ ನನ್ನ ಕೈ ಸೇರಿತು ಅನ್ನುವಷ್ಟರಲ್ಲಿ ಮತ್ತೆ ಕಿತ್ತುಕೊಂಡು ಬಿಟ್ಟೆಯಲ್ಲ. ಇದು ನಿನಗೆ ನ್ಯಾಯವೇ ಗೌಡದೇವ? ಇದು ನಿನಗೆ ನ್ಯಾಯವೇ? ಹೋದ್ವಿ ದಿಗ್ವಿಜಯ. ಕಡೆ ಕ್ಷಣದಲ್ಲಿ ನಾಗಮಣಿ ಅಪ್ಪರ್ಸ್ಬಿಟ್ರು. ಕಡೆ ಕ್ಷಣದಲ್ಲಿ ಇದೇನಾಯ್ತು ಗುರುಗಳೇ? ಇದೇನಾಯ್ತು? 25 ವರ್ಷಗಳಿಂದ ನಾವು ಕಂಡಂತ ಕನಸು ಗುರಿ ಒಂದೇ ಒಂದು ಕ್ಷಣದಲ್ಲಿ ನುಚ್ಚು ನೂರು ಆಗೋಯ್ತಲ್ಲ. ಇದೆಲ್ಲ ಹೇಗೆ ಸಾಧ್ಯ ಆಯ್ತು ಗುರುಗಳೇ? ನಾವು ಕಳ್ಕೊಂಡಿದ್ದು ಬರೀ ನಾಗಮಣಿ ಮಾತ್ರ ಅಲ್ಲ, ಇಷ್ಟು ವರ್ಷಗಳ ನಮ್ಮ ಶ್ರಮ. ಸ್ನೇಹಿತರನ್ನ ಕಳ್ಕೊಂಡೆ, ನೆಮ್ಮದಿಯನ್ನ ಕಳ್ಕೊಂಡೆ, ಸಂಬಂಧಿಕರನ್ನ ಕಳ್ಕೊಂಡೆ, ಹೆತ್ತು ಮಗಳನ್ನೇ ಕೈಯಾರೆ ಕೊಂದೆ. ಮಗ ಶತ್ರುವಾಗಿ ಬದಲಾಗಿದ್ದಾನೆ. ನನ್ನ ರೂಪನೆ ಕಳ್ಕೊಂಡು ನನ್ನವ್ರ ನಡುವೆ ಅಂದಿನಾಗಿ ಬದುಕ್ತಾ ಇದ್ದೀನಿ. ಈಗ ನನ್ನ ರೂಪದಲ್ಲಿ ಬೇರೆ ಯಾರೋ ಬಂದು ತಾನೇ ದಿಗ್ವಿಜಯ ಅಂತ ಮೆರೀತಾ ಇದ್ದಾನೆ. ಇಷ್ಟೆಲ್ಲ ಆದ್ರೂ ಇವತ್ತು ನಾಗಮಣಿ ಸಿಗುತ್ತೆ, ಅದರಿಂದ ನನ್ನ ಅಸಲಿ ರೂಪ ಸಿಗುತ್ತೆ ಅಂತ ನಾನು ಸಮಾಧಾನವಾಗಿದ್ದೆ. ಇದೇನಾಯ್ತು ಗುರುಗಳೇ? ಇದೆಲ್ಲ ಹೇಗಾಯ್ತು? ದಿಗ್ವಿಜಯ, ನೀನು ನಾಗಮಣಿಗಾಗಿ ಎಲ್ಲವನ್ನು ಕಳೆದುಕೊಂಡೆ ನಿಜ. ಆದ್ರೆ ನೀನು ಹೆಂಡತಿ ಮಕ್ಕಳ ಜೊತೆಗಿದ್ಯಾ, ಸಂಬಂಧಿಕರ ಜೊತೆಗಿದ್ಯಾ, ಸ್ನೇಹಿತರ ಜೊತೆಗಿದ್ಯಾ, ಎಲ್ಲ ಸಂಪತ್ತುಗಳನ್ನ ಅನುಭವಿಸ್ತಾ ಇದ್ಯಾ. ಆದ್ರೆ ನಾನು ಅಣ್ಣ ತ್ರಯಂಬಕ ನಾಗಮಣಿಯಿಂದ ಸರ್ವವನ್ನು ಪಡೆದುಕೊಂಡಾಗ ನಾಗಮಣಿ ನನ್ನದಾಗಬೇಕು ಅಂತ ಮಂತ್ರ ತಂತ್ರ ವಿದ್ಯೆಗಳನ್ನು ಕಲಿತು ಘನಘೋರ ಕಷ್ಟಗಳನ್ನು ಪಟ್ಟು ಇಷ್ಟು ವರ್ಷ ಕಾದು ನನ್ನ ಬಹು ವರ್ಷದ ಕನಸು ಕೈಗೊಳ್ಳುವ ಸಮಯದಲ್ಲಿ ಯಾರೋ ಅದೃಶ್ಯ ಶಕ್ತಿಗಳು ನಾಗಮಣಿಯ ಕಬಳಿಸಿಕೊಂಡು ಹೋಗಿದೆ. ಎಲ್ಲ ಕಳೆದು ಹೋಯ್ತು ದಿಗ್ವಿಜಯ. ಗುರುಗಳೇ, ನಷ್ಟಗಳ ಬಗ್ಗೆ ಮಾತಾಡಿ ಯಾವ ಪ್ರಯೋಜನ ಈಗ ಹೇಳಿ? ನಾಗಮಣಿಯನ್ನು ಪಡೆಯುವ ನಮ್ಮ ಕನಸಿಗೆ ಇನ್ನು ಜೀವ ಇದೆಯಾ? ಯಾವುದಾದ್ರೂ ದಾರಿಯಿಂದ ನಾವು ನಾಗಮಣಿಯನ್ನು ಪಡೆಯಬಹುದಾ? ಹೇಳಿ ಗುರುಗಳೇ. ಅಥವಾ ಹತ್ತ ಧನಂಜಯನು ಅಲ್ಲದೆ ಇತ್ತ ದಿಗ್ವಿಜಯನು ಅಲ್ಲದೆ ಹೀಗೆ ದ್ವಂದ್ವದಲ್ಲಿ ನಾನು ಬದುಕನ್ನು ಸಾಗಿಸ್ಬೇಕಾ? ನನ್ನ ಹೆಸರು ಹೇಳ್ಕೊಂಡು ನನ್ನ ರೂಪದಲ್ಲಿ ಬಂದು ನನ್ನ ಮನೆಯಲ್ಲೇ ನಾನೇ ದಿಗ್ವಿಜಯ ಅಂತ ಮೆರೆಯೋನ್ನ ಕಣ್ಣಾರೆ ನೋಡ್ಕೊಂಡು ಸಾಯ್ತಾ ಸಾಯ್ತಾ ಬದುಕಬೇಕಾ? ಇನ್ನೇನು ಗೆದ್ದೇ ಬಿಟ್ಟಿವಿ ಅಂತ ಇದ್ದ ನಾವು ಕೊನೆ ಕ್ಷಣದಲ್ಲಿ ಸೋತಿದ್ದಾದ್ರೂ ಹೇಗೆ?
ನಾವು ಮಾತ್ರ ಬುದ್ಧಿವಂತರು, ನಾವು ಮಾತ್ರ ಧೈರ್ಯವಂತರು, ನಾವು ಮಹಾನ್ ಶಕ್ತಿಶಾಲಿಗಳು, ನಾಗವನಿಗೆ ನಾವು ಮಾತ್ರ ಪ್ರಯತ್ನ ಪಡುತ್ತಿದ್ದೇವೆ ಅಂತ ತಿಳಿದು ಬದುಕಿದ್ದೆ ಮೊದಲ ತಪ್ಪು. ಯೋಚನೆ ಬೇಡ ದಿಗ್ವಿಜಯ, ನಾವು ಸೋತಿರಬಹುದು. ಸೃಷ್ಟಿಪಾಲಕನಾದ ನನ್ನನ್ನು ಏಕೆ ಈ ರೀತಿ ಕೆಡುತ್ತಿರುವಿರಿ? ಅನುಮಾನವೇ? ದೈವ ಸಾಕ್ಷಾತ್ಕಾರವಾಗಿರುವಾಗ ಮೂರ್ಖರಂತೆ ಮಾತನಾಡುತ್ತಿರುವಿರಿ. ನಮ್ಮ ಅನುಮಾನಕ್ಕೆ ಕಾರಣಗಳಿವೆ. ನಿಜವಾಗಲೂ ಭಕ್ತರು ತಮ್ಮನ್ನು ಕುರಿತು ತಪಸ್ಸು ಮಾಡುತ್ತಿರುವಾಗ ಅವರ ತಪಸ್ಸಿಗೆ ತೊಂದರೆ ಆಗದಂತೆ ಕಾಯುವುದು ನಿಮ್ಮ ಕರ್ತವ್ಯವಲ್ಲವೇ? ನಮ್ಮ ತಪಸ್ಸಿಗೆ ಅದೆಷ್ಟು ಅಡ್ಡಿ ಆತಂಕಗಳನ್ನು ಒಡ್ಡಿರುವೆ. ಧ್ಯಾನಕ್ಕೆ ಭಂಗ ಬರುವಂತೆ ಪ್ರಕೃತಿ ವಿಕೋಪವನ್ನು ತಂದಿರುವೆ. ಇನ್ನನ್ನು ಹೇಗೆ ದೇವರನ್ನಲು ಸಾಧ್ಯ? ಪರೀಕ್ಷೆಗಳು ವ್ಯಕ್ತಿಯ ಸಫಲತೆಯನ್ನು ಪರೀಕ್ಷಿಸುತ್ತವೆ. ಪರೀಕ್ಷೆಗಳಿಲ್ಲದೆ ಯಾವ ಕಾರ್ಯಗಳಲ್ಲೂ ಜಯ ಸಿಗುವುದಿಲ್ಲ. ಸುಮ್ಮನೆ ಒಲಿಯುವುದು ಶಾಪವಾಗುವುದೇ ವಿನಃ ವರವಾಗದು. ಅನಿವಾರ್ಯವಾದರೂ ನಾನಿತ್ತ ಪರೀಕ್ಷೆಗಳಲ್ಲಿ ನೀವು ಸಫಲರಾಗಿದ್ದೀರಿ. ಅದಕ್ಕಾಗಿ ನಾನಿಲ್ಲಿ ಬಂದಿದ್ದೇನೆ. ನಿಮಗೇನು ಬರಬೇಕು ಹೇಳಿ, ಕೊಡುತ್ತೇನೆ. ಒಂದು ವರವಲ್ಲ ದೇವ, ಅನೇಕ ವರಗಳು ಬೇಕು. ಅನೇಕ ವರಗಳೇ? ನಾವು ಕಾಲಪೇಕ್ಷಕವಾಗಿ ತಪಸ್ಸು ಮಾಡಿ ಸಮಸ್ತ ಲೋಕಗಳಲ್ಲೇ ನಾವು ಅತಿ ಹೆಚ್ಚು ಸಂಪತ್ತುಳ್ಳವರಾಗಬೇಕು, ಶಕ್ತಿ ಉಳ್ಳವರಾಗಬೇಕು. ದೇವಾನು ದೇವತೆಗಳಂತೆ ನಾವು ಅಮರರಾಗಿರಬೇಕು. ನಮಗೆ ಮರಣ ಎನ್ನುವುದೇ ಇರಬಾರದು. ದಾನವರೇ, ಒಂದೇ ವರವನ್ನು ಈಡೇರಿಸಲು ಸಾಧ್ಯ. ಕೇವಲ ಒಂದೇ ವರವನ್ನು ಕೇಳಿ. ನಾವು ಯಾವತ್ತೂ ಅಮರರಾಗಿರಬೇಕು. ನಮಗೆ ಮರಣವೆನ್ನುವುದೇ ಇರಬಾರದು. ಸಾವೇ ಇಲ್ಲದ ಚಿರಂಜೀವಿಗಳಾಗಿರಬೇಕು. ನೀವು ಅಸುರರು. ಹುಟ್ಟಿದ ಮೇಲೆ ಪ್ರತಿಯೊಂದು ಜೀವಿಯು ಹಸು ನೀಗಲೇಬೇಕು. ನೀವು ಅಸುರರಾಗಿರುವುದರಿಂದ ನಾನೇ ನಿಮ್ಮ ಹಣೆ ಬರಹ ಬರೆದಿರುವೆ. ನಿಮಗೆ ಮರಣ ಖಂಡಿತ. ವರವನ್ನು ಬೇಡುವುದು ನೀನೇ. ಅಮರತ್ವವನ್ನು ಕೇಳಿದರೆ ಸಾವಿನ ಬಗ್ಗೆ ಮಾತನಾಡುತ್ತೀಯ. ವರವನ್ನು ಕೊಡುವುದಿದ್ದರೆ ಚಿರಂಜೀವಿಯಾಗುವಂತೆ ವರವನ್ನು ಕೊಡು. ಇಲ್ಲದಿದ್ದರೆ ನಮಗೆ ಯಾವ ವರವೂ ಬೇಡ. ಚಿರಂಜೀವಿಯಾಗುವ ವರ ಕೊಡಲಾರೆ. ಅದು ದೈವ ವಿರುದ್ಧ, ಸೃಷ್ಟಿಯ ವಿರುದ್ಧ, ಪ್ರಕೃತಿಯ ವಿರುದ್ಧ. ತಥಾಸ್ತು, ತಥಾಸ್ತು, ತಥಾಸ್ತು. ಇನ್ನು ಮುಂದೆ ನಮಗೆ ಸಾವೇ ಇಲ್ಲ. ನಾವು ಚಿರಂಜೀವಿಗಳು, ನಾವು ಅಮರರು. ತ್ರಿಲೋಕ ಸಂಚಾರಿ ನಾರದ ಮಹರ್ಷಿಗಳು. ಬನ್ನಿ ನಾರದರೆ, ಎಲ್ಲವೂ ಕ್ಷೇಮ ತಾನೇ? ಕ್ಷೇಮವೆಲ್ಲಿಯದು ದೇವೇಂದ್ರ. ನಾನು ಕ್ಷೇಮವಿಲ್ಲ, ನೀವು ಕ್ಷೇಮವಿಲ್ಲ. ಅಪಶಕುನದ ಮಾತೇಕೆ ನಾರದರೆ?
ಈಗ ಆಗಿರುವುದಾದರೂ ಏನು? ಆಗಬಾರದು ಆಗಿರುವುದು ನಿನಗೆ ತಿಳಿದಿಲ್ಲವೇ ಇಂದ್ರ? ಸಕಲ ಲೋಕವು ಅಲ್ಲೋಲ ಕಲ್ಲೋಲವಾಗಿರುವಾಗ ಯಾರು ಕ್ಷೇಮ, ಎಲ್ಲಿ ಕ್ಷೇಮ? ಏನಾಯ್ತು ನಾರದರೆ? ನಾರಾಯಣ ನಾರಾಯಣ. ದೇವಲೋಕದ ಅಧಿಪತಿ ದೇವೇಂದ್ರನಿಗೆ ಲೋಕದ ಆಗು ಹೋಗುಗಳು ಇನ್ನು ತಿಳಿದಿಲ್ಲವೇ? ಜಗತ್ತಿನ ಯಾವ ಸುದ್ದಿಯೂ ನಿನಗೆ ತಿಳಿಯದೆ ದೇವರಾಜ? ನಾರದರೆ ವಿಷಯ ಹೇಳಿ, ಕೊಂಕು ಬೇಡ. ಕೊಂಕಲ್ಲ ದೇವರಾಜ, ನಿನ್ನ ಡೊಂಕ ಹೇಳಿದೆ. ಆ ರಾಕ್ಷಸ ಸಹೋದರರಾದ ಶುಂಭ ನಿಶುಂಭರಿಗೆ ಬ್ರಹ್ಮದೇವ ವರ ಕೊಟ್ಟಿದ್ದಾರೆ. ಶುಂಭ ನಿಶುಂಭರು ಎಲ್ಲರನ್ನೂ ಧ್ವಂಸ ಮಾಡುತ್ತಾ ಬರುತ್ತಿರುವರು. ಅವರು ಇಲ್ಲಿಗೆ ಯಾವ ಕ್ಷಣದಲ್ಲಾದರೂ ಬರಬಹುದು. ಈಗಾಗಲೇ ಅವರು ಭೂಲೋಕದಲ್ಲಿ ಕೋಲಾಹಲವನ್ನು ಸೃಷ್ಟಿಸಿದ್ದಾರೆ. ತದನಂತರ ಅವರ ಗುರಿ ನಿನ್ನ ಕಡೆ. ಯಾವುದಕ್ಕೂ ತಯಾರಾಗಿರುವುದಿಲ್ಲ. ನಾರದರೆ ಪ್ರಭು, ಅಸುರ ಗುರು ಶುಕ್ರಾಚಾರ್ಯರನ್ನು ತುರ್ತಾಗಿ ಭೇಟಿ ಮಾಡಲು ಹೊರಟಿರುವರು. ಕಾರಣವೇ? ಶ್ರೇಷ್ಠರಾದ ಅಸುರರ ಮೇಲಾಟವನ್ನು ಸಹಿಸದವರು ಆ ದುಷ್ಟ ದೇವತೆಗಳು. ಈಗ ಅವರನ್ನು ಹಣಿಯಲು ನಮಗೆ ಸದಾ ಅವಕಾಶ ಸಿಕ್ಕಿದೆ. ಆದಷ್ಟು ಬೇಗ ಇಂದ್ರನ ಅಮರಾವತಿ ಅಸುರಪುರಿಯಾಗಬೇಕು. ಈ ವಿಚಾರವಾಗಿ ಶುಕ್ರಾಚಾರ್ಯರಲ್ಲಿ ತುರ್ತಾಗಿ ಮಾತಾಡಬೇಕಾಗಿದೆ. ತಡ ಮಾಡಿದರೆ ಯಾವ ಕ್ಷಣದಲ್ಲಿ ಬೇಕಾದರೂ ಆ ದೇವತೆಗಳು ನಮಗೆ ತೊಂದರೆ ಕೊಡಬಹುದು. ಯಾರವಳು? ಇವಳು ಚಂದ್ರನಿಗೂ ಬೆಳದಿಂಗಳಂಚುವಷ್ಟು ಸುಂದರಳು. ಸೇನಾಧಿಪತಿಗಳೇ, ನನಗವಳು ಬಹಳ ಇಷ್ಟವಾಗಿದ್ದಾಳೆ. ಅವಳನ್ನು ಈಗಲೇ ಹೋಗಿ ವರಿಸಬೇಕು. ಈ ವೀರಾದಿ ವೀರನನ್ನು ವರಿಸಲಾರೆ ಎನ್ನುವುದಕ್ಕೆ ಕಾರಣವೇ ಇಲ್ಲ. ಈಗಲೇ ಅವಳ ಬಳಿ ಹೋಗಿ ನನ್ನ ಮನದಾಸೆಯನ್ನು ಹೇಳಿಬಿಡಿ. ಇಲ್ಲಿ ಮಹಾಪ್ರಭು, ನೀವು ಯಾರು? ಸರ್ವ ಲೋಕಕ್ಕೂ ಅಧಿಪತಿಗಳು ಅಂತ ನೀವು ಹೋಗಿ ಅವಳ ಬಳಿ ಈ ವಿಚಾರವನ್ನು ಮಾತನಾಡುವುದು ಬೇಡ. ನಾನೇ ಹೋಗಿ ನಿಮ್ಮ ಇಂಗಿತವನ್ನು ಅವಳ ಬಳಿ ಹೇಳುವೆ. ನಿಮ್ಮ ಆಲೋಚನೆ ಸರಿಯಾಗಿ ಇದೆ. ಹೋಗಿ ಮಾತಾಡಿ. ಅಪ್ಪಣೆ ಮಹಾಪ್ರಭು. ಮಹಾರಾಣಿ ಮಹಾರಾಣಿ, ನೀವೇ ಮಹಾರಾಣಿ. ನನ್ನನ್ನು ಏಕೆ ಮಹಾರಾಣಿ ಎಂದು ಸಂಬೋಧಿಸುತ್ತಿರುವಿರಿ? ಸರ್ವ ಲೋಕಾಧಿಪತಿಯಾದ ನಿಶುಂಭ ಪ್ರಭುಗಳು ನಿಮ್ಮನ್ನು ಒರಿಸಲು ಇಚ್ಛಿಸಿದ್ದಾರೆ. ಸೇನಾಧಿಪತಿಗಳೇ, ಏಕೆ ಓಡಿ ಹೊರಟಿದ್ದೀರಿ? ಮಹಾಪ್ರಭು, ಅವಳು ಸಾಮಾನ್ಯ ಹೆಣ್ಣಲ್ಲ, ಸಕಲ ಯುದ್ಧ ಕಲಾ ಪ್ರವೀಣ. ನಮ್ಮ 7 ಅಕ್ಷೋಣಿ ಸೈನ್ಯವನ್ನು ನಾಶ ಮಾಡಿಬಿಟ್ಟಳು. ಏನೋ ಏಕಾಏಕಿಗೊಬ್ಬ ಹೆಣ್ಣು ನಮ್ಮ ಸೈನ್ಯವನ್ನು ನಾಶ ಮಾಡಿದ್ದಾಳೆ. ಈಗಲೇ ಹೋಗಿ ಆ ಹೆಣ್ಣನ್ನು ಸೋಲಿಸಿ ನನ್ನ ಪೌರುಷವನ್ನು ತೋರಿಸಿ ಬರುವೆ. ನಿಶುಂಭ,
ದುಡುಕಬೇಡ. ಆ ದೇವತೆಗಳು ಸಾಮಾನ್ಯವಲ್ಲ. ನಮ್ಮನ್ನು ಸೋಲಿಸಲು ಏನು ಬೇಕಾದರೂ ಮಾಡಬಾರದು. ನಮ್ಮ ಸೇನೆಯನ್ನು ಸೋಲಿಸಿದ ಆ ಹೆಣ್ಣು ದೇವ ಸೈನಿಕರ ಕಡೆಯವಳಾಗಬಹುದು. ಜ್ಯೇಷ್ಠ, ದೇವಾನು ದೇವತೆಗಳೇ ನಮ್ಮ ನಾಮಸ್ಮರಣೆಯನ್ನು ಮಾಡುತ್ತಾ ನಮ್ಮ ದಾಸರಾಗಿ ಬಿದ್ದಿರುವ ಸಮಯ ಬಂದಿರುವಾಗ ಏಕಚಿತ್ತೊಬ್ಬ ಹೆಣ್ಣಿಗೆ ಹೆದರುವುದೇ ಇದು ನಮ್ಮ ಘನತೆಗೆ ತಕ್ಕದಲ್ಲ. ಅನುಜ, ಚತುರ್ಮುಖ ಬ್ರಹ್ಮ ನಮಗೆ ನೀಡಿರುವ ವರವನ್ನು ನೆನಪಿಸಿಕೊ. ಓರ್ವ ಹೆಣ್ಣು ನಮ್ಮ ಸೇನೆಯನ್ನು ಸೋಲಿಸಿದ್ದಾಳೆ. ಅದೇ ಹೆಣ್ಣು ನಮ್ಮನ್ನು ಸಾಯಿಸಲು ಬಂದರೆ ಜ್ಯೇಷ್ಠ, ತ್ರಿಲೋಕಾಧಿಪತಿಯಾದ ನಿನಗೆ ಭಯವೇ? ಅನುಜ, ನೀನು ಕೂಡ ಸಿಕ್ಕ ವರದಿಂದ ನನ್ನಷ್ಟೇ ಶಕ್ತ. ನಾವು ಅಮೃತಪಾನ ಮಾಡಿದ ದೇವಾನು ದೇವತೆಗಳನ್ನು ಸೋಲಿಸಬಲ್ಲುವ ಶಕ್ತಿಯುಳ್ಳ ಸಹೋದರ. ಆದರೆ ಆ ದೇವತೆಗಳು ಬೇರೆಯವರ ಏಳಿಗೆಯನ್ನು ಸಹಿಸದ ಕೆಟ್ಟ ಮನಸ್ಸು. ಅವರ ಕುತಂತ್ರಕ್ಕೆ ನಾವು ಬಲಿಯಾಗುವುದು ಬೇಡ. ಜ್ಯೇಷ್ಠ, ಒಬ್ಬ ಹೆಣ್ಣು ನಮ್ಮ ಸೈನ್ಯವನ್ನು ಸಂಹಾರ ಮಾಡಿದ್ದಾಳೆ. ಅದು ನನ್ನ ಎದೆಗೆ ಬೆಂಕಿ ಸುರಿದಂತೆ ಆಗಿದೆ. ಆ ಬೆಂಕಿ ಆರಬೇಕೆಂದರೆ ನಾನು ಅವಳೊಂದಿಗೆ ಹೋರಾಡಲೇಬೇಕು. ಅವಳನ್ನು ಗೆದ್ದು ನನ್ನ ಪೌರುಷವನ್ನು ತೋರಬೇಕು. ಆಗಲೇ ನನಗೆ ನೆಮ್ಮದಿ ದೊರಕುವುದು. ಜ್ಯೇಷ್ಠ, ಅನುಜ, ಇದು ದೇವಾನು ದೇವತೆಗಳ ಕುತಂತ್ರವು ಅಥವಾ ಮಾಯಾವಿಯೋ ಎಂದು ತಿಳಿಯದೆ ನಾವು ಹುಡುಕಬಾರದು. ನಾನು ಮೊದಲು ಹೋಗಿ ಗುರು ಶುಕ್ರಾಚಾರ್ಯರ ಬಳಿ ನಾನು ಮಾತಾಡಿ ಬರುತ್ತೇನೆ. ಅದೃಷ್ಟ ಶುಂಭನ ಅಟ್ಟಹಾಸದಿಂದ ಲೋಕಗಳೇ ನಡುಗುತ್ತಿದೆ. ಸಜ್ಜನರ ಆರ್ತರಾದ ಮುಗಿಲು ಮುಟ್ಟಿದೆ. ಪವಿತ್ರ ಯಜ್ಞ ಕುಂಡದಲ್ಲಿ ಋಷಿ ಮುನಿಗಳ ರಕ್ತ ಹರಿಯುತ್ತಿದೆ. ಎಲ್ಲಿ ನೋಡಿದರಲ್ಲಿ ಅರಾಜಕತೆ ಮೆರೆಯುತ್ತಲಿದೆ. ಆ ಶುಂಭಾಸುರನ ಸಂಹಾರ ಆಗುವವರೆಗೂ ಈರೇಳು ಲೋಕದಲ್ಲೂ ಇರುಳು. ಆದರೆ ಅವನ ಸಂಹಾರ ಮಾಡಲು ಪರಶಿವನೇ ಅಡ್ಡಿಯಾಗುತ್ತಿದ್ದಾನೆ. ನಾನೇನು ಮಾಡಲಿ? ಶಿಷ್ಟ ಜನರ ಆಕ್ರಂದನ ನನಗೆ ಕೇಳಲಾಗುತ್ತಿಲ್ಲ. ನಾನೇನು ಮಾಡಲಿ? ಅವನನ್ನು ಸಂಹಾರ ಮಾಡಲು ನನ್ನಿಂದಷ್ಟೇ ಸಾಧ್ಯ. ಆ ಬರವನ್ನು ಮೀರಿ ನಾನು ಅವನನ್ನು ಕೊಲ್ಲುವುದು ಹೇಗೆ?
ದೇಡಿ ದೇಡಿ ದೇಡಿ. ನಾನು ಕರಣರಾತ್ರಿ, ನಿನ್ನ ಅಂಶ. ಆ ದುಷ್ಟ ಶುಂಭಾಸುರರನ್ನು ನೀವು ಕೊಲ್ಲೋ ಹಾಗಿಲ್ಲ, ಆದರೆ ನಿನ್ನ ಶಕ್ತಿಯಾದ ನಾನು ಅವನನ್ನು ಸಂಹರಿಸಬಹುದು. ಅವನು ಮಹಾನ್ ಶಕ್ತಿವಂತ. ಅವನು ಮಹಾಶಕ್ತಿವಂತನಾದರೂ ನಿನ್ನ ಆಶೀರ್ವಾದದ ಮುಂದೆ ಅವನ ಶಕ್ತಿ ತೃಣ. ಆ ದುಷ್ಟನನ್ನು ಸಂಹಾರ ಮಾಡಲು ನನಗೆ ಆಶೀರ್ವಾದ ಮಾಡು ತಾಯಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಭಕ್ತ ನಾಗೇಂದ್ರಹಾರಾಯ ತ್ರಿಲೋಚನಾಯ ಮಹಾದೇವರಾಗಾಯ ಮಹೇಶ್ವರಾಯ ನಿತ್ಯಾಯ ಶುದ್ಧಾಯ ದಿಗಂಬರಾಯ ತಸ್ಮೈ ನಕಾರಾಯ ನಮಃ ಶಿವಾಯ. ನಿನ್ನ ಭಕ್ತಿಗೆ ಮೆಚ್ಚಿದೆ. ಏನು ಬೇಕು ಕೇಳು. ಮಹಾದೇವ, ಈ ಹೆಣ್ಣಿನಿಂದ ನನಗೆ ಸಾವು ಬರುವಂತೆ ವರವನ್ನು ಕೊಡು. ಇವಳಿಂದ ನನಗೆ ರಕ್ಷಣೆಯನ್ನು ಕೊಡು ಮಹಾದೇವ. ತಥಾಸ್ತು. ಮಹಾದೇವ, ನಿಮ್ಮ ವರದ ನೆರಳಿನಿಂದ ಈ ದುಷ್ಟ ಉಂಡು ಜಗತ್ತಿಗೆ ಕಂಟಕ ಆಗ್ತಾನೆ. ಇವನ್ನ ಸಂಹಾರ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ. ಇಲ್ಲ ದೇವಿ, ನಿನ್ನಿಂದ ಇವನನ್ನು ಸಂಹಾರ ಮಾಡಲು ಸಾಧ್ಯವಿಲ್ಲ. ಇವನಿಗೆ ಆ ವರವನ್ನು ಕೊಟ್ಟಾಗಿದೆ. ನಿನ್ನ ಶಕ್ತಿಗಷ್ಟೇ ಇವನನ್ನು ಸಂಹಾರ ಮಾಡುವ ಶಕ್ತಿ ನಿನಗಲ್ಲ. ನನ್ನನ್ನು ಸಾಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಇನ್ನು ನನಗೆ ಸಾವೇ ಇಲ್ಲ. ಯಾರಿವಳು? ಜಗತ್ತಿನ ಅಷ್ಟು ಸೌಂದರ್ಯವನ್ನು ತನ್ನಲ್ಲಿ ಇಟ್ಟುಕೊಂಡವಳು. ಓಂ ನಮಃ ಶಿವಾಯ.
ಮಹಾಸಾಧ್ವಿ ಸುಂದರಿ ನಯನ ಮನೋಹರಿ ಈ ಸೌಂದರ್ಯ ಅನುಭವಿಸುವ ಸುಂದರ ಕ್ಷಣಗಳು ನನ್ನೇನು ಮಾಡ್ಬೇಡ. ನನ್ನ ಪೈಗೆ ತೀರಿಸು ಬಾ, ನನ್ನ ತೀರಿಸು ಬಾ. ಯಾರ್ ನೀನು? ಕಾಮಸುರ, ಕಾಮಘೋರ ಪ್ರಚಂಡ. ನನ್ನ ಬಾವುಗಳಲ್ಲಿ ಬಂದಿಯಾಗುವ ಬಾ. ಬಾ, ಬಂದಿಯಾಗು ಬಾ. ಬಾ. ಇಲ್ಲ, ನನ್ ಗಂಡನ್ ಬಿಟ್ಟು ಬೇರೆ ಯಾರು ನನ್ ಮನ್ಸಿಗೆ ಬರೋದಿಲ್ಲ. ಅದು ಕೇವಲ ಮನುಷ್ಯರಿಗೆ ಮಾತ್ರ ಸೀಮಿತವಾದ ವಿಚಾರ. ನಾನು ಅಸುರ. ಈ ಲೋಕದ ನಿಯಮ ನನಗೆ ಅನ್ವಯಿಸುವುದಿಲ್ಲ. ಈ ಕಾಮಾಸುರ ಬಯಕೆನ ಒಪ್ಪಿಕೋ ಬಾ. ಬೇಡ, ದೂರ ಹೋಗು, ದೂರ ಹೋಗು. ಬೇಡ, ನನ್ ಬಿಟ್ಬಿಡು. ನಾನು ಹೇಳಿದ್ದೇನು, ನೀನು ಮಾಡಿದ್ದೇನು. ಒಬ್ಬಳು ಯಾರೆಂದು ತಿಳಿದು ಬಾ ಎಂದರೆ ಒಬ್ಬಳನ್ನು ನೋಡಿದ ತಕ್ಷಣ ನಿನ್ನ ಹೆಸರಿನಂತೆ ವರ್ತಿಸುವೆಯಾ? ಇದೇ ಕಾರಣಕ್ಕೆ ನೀನು ಇಷ್ಟು ವರ್ಷ ಪಾತಾಳ ಲೋಕದಲ್ಲಿ ಇದ್ದೆ ಎಂದು ಮರೆತು ಬಿಟ್ಟೆಯಾ? ಸಹಸ್ರಾರು ವರ್ಷಗಳಿಂದ ಪಾತಾಳ ಲೋಕದ ಕತ್ತಲಲ್ಲಿ ಕಳೆದು ಹೋದ ನಾನು ಕಣ್ಣೆದುರು ಒಬ್ಬಳು ಚೆಲುವೆ ಕಾಣಿಸಿದಾಗ ವಾಂಚೆ ಆಗುವುದು ಪ್ರಕೃತಿ ನಿಯಮವಲ್ಲವೇ? ಮುಂದಿನ ಕೆಲಸ ಹೇಳುತ್ತೇನೆ. ಓ, ಇವಳೇನಾ ಸಾಧ್ವಿ? ನಾಗಿಣಿಯ ಕಾರಣದಿಂದ ವಿಧವೆ ಆಗಬೇಕಿದ್ದ ಸಾಧ್ವಿ. ಗುರುಗಳೇ, ಈಗ ನಾನೇನು ಮಾಡಬೇಕು? ನಿನ್ನ ಅವಶ್ಯಕತೆ ಸದ್ಯಕ್ಕಿಲ್ಲ. ಬೇಕಿದ್ದಾಗ ನಾನೇ ಕರೆಸಿಕೊಳ್ಳುವೆ. ಅಪ್ಪಣೆ ಗುರುದೇವ.
ನನಗೀಗಿರುವ ಮುಖ್ಯವಾದ ಕೆಲಸ ನಿನ್ನನ್ನು ಕರೆಸಿದ್ದು ಏಕೆ ಎಂದು ನೋಡುತ್ತಿರುವೆಯಾ? ನೋಡು ನೋಡು, ನನ್ನ ಕಣ್ಣನ್ನೇ ಜಟ್ಟಿಸಿ ನೋಡು. ನಿನ್ನ ಮನಪಟಲದಲ್ಲೊಂದು ಮುಖದರ್ಶನವಾಗುತ್ತಿದೆಯೇ? ಹೋಗು, ಅವನನ್ನು ಸಂಹರಿಸಿ ಬಾ. ಅವಳು ಈಗ ನನ್ನ ನಿಯಂತ್ರಣದಲ್ಲಿ. ಈಗ ಅವಳು ಆ ಸಾಧ್ಯ ಗಂಡನನ್ನ ಸಾಯಿಸಿ ಬರ್ತಾಳೆ. ಅವಳ ದಿವ್ಯಾತ್ಮ ಪಾಪಾತ್ಮವಾಗಿ ಬದಲಾಗುತ್ತೆ. ನಾಗಮಣಿ ಸ್ಪರ್ಶ ಮಾಡೋ ಶಕ್ತಿಯನ್ನು ಅವಳು ಕಳೆದುಕೊಂಡು ಬಿಡ್ತಾಳೆ. ನಾಗಲೋಕ ಶಾಪಗ್ರಸ್ತವಾಗಿ ಬದಲಾಗುತ್ತೆ. ಆಮೇಲೆ ನಾಗಮಣಿ ನನ್ನದು, ನಾಗಮಣಿಯ ಶಕ್ತಿ ನನ್ನದು. ನೈನಿ, ಇಲ್ಲಿ ಬರ್ಬೇಡ. ನೀನು ಹೋಗಿ ಇಲ್ಲಿಂದ. ನೈನಿ, ಹೋಗಿ ಇಲ್ಲಿಂದ. ಗೀರ್ಗಂಧದಯ್ಯ, ಭಂಡಾರದ ಒಡೆಯ, 7 ಕೋಟಿ ಮೈಲಾರಲಿಂಗೇಶ, ಚಾಂಗಲು ಚಾಂಗಲು ಚಾಂಗಲು. ಮೈಲಾರಲಿಂಗೇಶ ಬೆಟ್ಟದ ಒಡೆಯ, ಮೈಲಾರಲಿಂಗೇಶ ಗುಡ್ಡದ ಒಡೆಯ.
ಭಕ್ತರ ಬೇಡಿಕೆಯನ್ನು ಈಡೇರಿಸುವ ಮೈಲಾರಲಿಂಗ. ಛಾಂಗಲು ಛಾಂಗಲು ಛಾಂಗಲು. ಮನ್ಸಲ್ಲೇನೋ ದುಗುಡ ದುಃಖ ಇತ್ತು ಸ್ವಾಮಿ. ನೀವು ಬಂದ ತಕ್ಷಣ ಎಲ್ಲ ದೂರ ಆಗೋಯ್ತು, ಮನ್ಸಿಗೆ ಸಮಾಧಾನ ಆಯ್ತು. ಒಂದ್ ನಿಮಿಷ ಇಲ್ಲ ಇರಿ. ಭಕ್ತರ ಬೇಡಿಕೆಯನ್ನು ಈಡೇರಿಸುವ ಮೈಲಾರಲಿಂಗ. ಭಕ್ತರಿಗಾಗಿ ಲಕ್ಷ ರಾಕ್ಷಸರನ್ನು ಕೊಲೆ ಮಾಡಿ ಸಂಹಾರ ಮಾಡಿ ಮೈಲಾರದಲ್ಲಿ ನೆಲೆಸಿರುವ ಮೈಲಾರಲಿಂಗ. ಹೇಳಿರಿ ಸ್ವಾಮಿ. ಬೇಡ ತಾಯಿ. ಯಾಕೆ ಸ್ವಾಮಿ, ನನ್ನಿಂದ ಏನ್ ತಪ್ಪಾಯ್ತು? ತಪ್ಪಲ್ಲ, ಘೋರ ವಿಪತ್ತೇ ಜರುಗು ಹೋಗಿದೆ. ಕೆಚ್ಚಲ ಹಾಲಿಗೆ ಹಾಲಾಹಲ ಬೆರೆತ ಹಾಗಾಗಿದೆ. ಈ ಮನೆಗೆ ಕಾಳ ಸರ್ಪ ಬಂದು ಹೋಗಿದೆ. ಕಾಳ ಸರ್ಪ ಬಂದ ಮನೆ ಕಾಲ ಯಮನಿಗಾಗಿ ಕಾಯ್ತಾ ಇರುತ್ತೆ ತಾಯಿ. ಅಂತ ಮನೆಯಿಂದ ಭಿಕ್ಷೆ ತಗೊಂಡ್ರೆ ಸಾವೇ ಭಿಕ್ಷೆಯಾಗಿ ನಮ್ಮ ಜೋಳಿಗೆಯನ್ನು ಸೇರುತ್ತೆ ತಾಯಿ. ಇದೆಲ್ಲ ನಿಮ್ಗೆ ಗೊತ್ತು? ಸಾವು ಬಂದಿದ್ದು ಸಾವು ನೋಡಕ್ಕೆ ತಾಯಿ, ನಿನ್ನ ಮಾಂಗಲ್ಯವನ್ನ ಕಿತ್ಕೊಳ್ಳೋದಕ್ಕೆ ತಾಯಿ. ಹಾವು ಹೋಯ್ತು, ಕಂಟಕನೂ ಹೋಯ್ತು ಅಂತ ತಿಳ್ಕೋಬೇಡ ತಾಯಿ. ಸಾವು ಕಂಟಕವಾಗಿ ಕಾಡೇ ಕಾಡುತ್ತೆ. ನಿನ್ನ ಮಾಂಗಲ್ಯಕ್ಕೆ ಸಮಸ್ಯೆ ಇದೆ. ಅದನ್ನ ಕಾಪಾಡ್ಕೊ ಅಂತ ಹೇಳೋಕೇನೆ ಮೈಲಾರಲಿಂಗೇಶ್ವರ ನನ್ನನ್ನ ಇಲ್ಲಿಗೆ ಕಳಿಸಿರೋದು. ನಿನ್ನ ಮಾಂಗಲ್ಯ ಉಳಿಬೇಕು ಅಂದ್ರೆ ನೀನು ಪೂಜೆ ಮಾಡಲೇಬೇಕು ತಾಯಿ. ನೀನು ಆ ಕಂಟಕವನ್ನ ಪರಿಹಾರ ಮಾಡ್ಕೊಳ್ತೀನಿ ಅಂದ್ರೆ ನಾನು ಈ ಭಿಕ್ಷೆಯನ್ನು ತಗೊಳ್ತೀನಿ. ಏನ್ ಪರಿಹಾರ ಮಾಡ್ಬೇಕು ಸ್ವಾಮಿಗಳೇ? ಪಾರ್ವತಿ ದೇವಿಯ ದೇವಸ್ಥಾನಕ್ಕೆ ಹೋಗ್ಬೇಕು. ಅಲ್ಲಿ ಹೋಗಿ ನವರಾತ್ರಿ ಪೂಜೆ ಮಾಡಿದ್ರೆ ಮಾತ್ರ ನಿನ್ನ ಮಾಂಗಲ್ಯ ಉಳಿಸ್ಕೊಳ್ಳಕ್ ಸಾಧ್ಯ. ಆಗ ಮಾತ್ರ ನೀನು ಅಂದ್ಕೊಂಡಿದ್ದು ಆಗಕ್ ಸಾಧ್ಯ. ಯಜಮಾನ್ರೆ, ದೇವಸ್ಥಾನಕ್ಕೆ ಹೋಗಿ ಬರೋಣ ಬನ್ನಿ. ಯಾವ ದೇವಸ್ಥಾನ? ಇವಾಗ ಟಿವಿಯಲ್ಲಿ ನೋಡಿದ್ವಲ್ಲ, ಅದೇ ದೇವಸ್ಥಾನ. ಯಾವುದು? ಆ ಕನಕದುರ್ಗದಲ್ಲಿರೋ ದೇವಸ್ಥಾನನ? ನೈನಿ, ಅದು ತುಂಬಾ ದೂರ ಅಲ್ವಾ? ಅದು ಅಲ್ಲದೆ ನನಗೆ ತುಂಬಾ ಇಂಪಾರ್ಟೆಂಟ್ ಮೀಟಿಂಗ್ಸ್ ಇದೆ. ಒಂದ್ ಕೆಲಸ ಮಾಡು, ನೀನೇ ಹೋಗಿ ಬರ್ತೀಯಾ? ಯಜಮಾನ್ರೆ, ನೆನ್ನೆ ಆಗಿದ್ದೆಲ್ಲ ಗೊತ್ತಲ್ವಾ, ಇನ್ನು ಯಾವ ತೊಂದ್ರೆನೂ ಆಗ್ಬಾರ್ದು. ಅದಕ್ಕೆ ಹೇಳ್ತಾ ಇದ್ದೀನಿ, ದೇವಸ್ಥಾನಕ್ಕೆ ಹೋಗಿ ಬರೋಣ. ಇಲ್ಲ ಅಂತ ಮಾತ್ರ ಹೇಳ್ಬೇಡಿ. ದಯವಿಟ್ಟು ಇಲ್ಲ ಅಂತ ಹೇಳ್ಬೇಡಿ, ನನ್ಗೋಸ್ಕರ. ಸರಿ, ಆಯ್ತು. ಈಗೇನು, ನೀನ್ ಕರೆದ ತಕ್ಷಣ ದೇವಸ್ಥಾನಕ್ಕೆ ಬರಬೇಕು ಅಷ್ಟೇ ತಾನೆ? ನೀನ್ ಕರೆದ್ರೆ ಎಲ್ಲಿಗೆ ಬೇಕಾದ್ರೂ ಬರ್ತೀನಿ. ಸರಿ, ನಾನು ಹೋಗಿ ರೆಡಿ ಆಗ್ತೀನಿ, ನೀವು ರೆಡಿಯಾಗಿ. ಓಂ ಜ್ವಾಲಮಾಲಿಂಗೇ ನಮಃ. ಓಂ ವೃಂಡಮಾಲಿಂಗೇ ನಮಃ. ತಾಯೇ, ತಾಯೇ ದಿಗ್ವಿಜಯನ ರೂಪದಲ್ಲಿರುವವನು ದಿಗ್ವಿಜಯ ಅಲ್ಲ ಅನ್ನೋ ಸತ್ಯ ತಿಳಿದಿದೆ. ಅವನು ಯಾರು? ಅವನು ಯಾರು? ಓಂ ಜ್ವಾಲಮಾಲಿಂಗೇ ನಮಃ. ಓಂ ವೃಂಡಮಾಲಿಂಗೇ ನಮಃ. ತಿಳಿಸು ತಾಯೇ, ಯಾರೆಂದು ತಿಳಿಸು. ದಿಗ್ವಿಜಯ ಇಲ್ಲಿ ಬಂದಿರೋದು ಅಸಲಿ ದಿಗ್ವಿಜಯ ಅಲ್ಲ. ಇವನು ಈ ದೇವಸ್ಥಾನಕ್ಕೆ ಇಲ್ಲ, ಇವನು ಯಾವುದೋ ಶುಕ್ರ ಶಕ್ತಿ ಉಪಯೋಗ ಮಾಡಿಕೊಂಡು ರೂಪ ಬದಲಾಯಿಸ್ಕೊಂಡು ಬಂದಿದ್ದಾನೆ. ಇದು ಮಹಾಶಕ್ತಿಯ ದೇವಸ್ಥಾನ. ಇಲ್ಲಿ ಒಳಗೆ ಕಾಲಿಟ್ಟ ತಕ್ಷಣ ಇವನ ಅಸಲಿ ಮುಖ ಗೊತ್ತಾಗುತ್ತೆ. ಇವತ್ತು ಇವನ್ ಯಾರು, ದಿಗ್ವಿಜಯನ್ ವೇಷ ಯಾಕೆ ಹಾಕೊಂಡಿದ್ದಾನೆ ಅಂತ ತಿಳ್ಕೊಂಡೆ ಇಲ್ಲಿಂದ ನಾನು ಹೋಗೋದು. ಹೇಗ್ ಸಾಧ್ಯ? ದೇಹದೊಳಗಡೆ ಶುದ್ಧ ಶಕ್ತಿ ಇದ್ರೆ ದೇವಸ್ಥಾನದ ಒಳಗಡೆ ಕಾಲಿಡೋ ಹಾಗೆ ಇಲ್ಲ. ಆದ್ರೆ ಇವನ್ ಹೇಗೆ
ಒಳಗ್ ಬಂದಿದ್ದಾನೆ, ಗೊತ್ತಾಗ್ತಾ ಇಲ್ವಲ್ಲ. ಏನು ಅವನು ದೇವಸ್ಥಾನದ ಒಳಗೆ ಹೋಗಾಯ್ತು, ಕಾಲಿಟ್ಟು ಹೋಗಾಯ್ತು ಅಂದರೆ ಏನಿದು? ಸಾಧ್ವಿಯ ಗಂಡನನ್ನ ಸಾಯಿಸಬೇಕಾದ ನಾಗಿನಿ ದಿಗ್ವಿಜಯನ ಸಾಯಿಸೋ ಪ್ರಯತ್ನ ಯಾಕೆ ಮಾಡಿದ್ಲು? ನನ್ನ ಶಕ್ತಿ ತಡೆದು ಅವಳಿಗೆ ಶಕ್ತಿ ತುಂಬಿದ ಆ ಮಹಾಶಕ್ತಿ ಯಾವುದು? ಯಜಮಾನ್ರೆ, ಮರ ಬಿದ್ದೋಯ್ತಾ? ಯಾರು ಬೀಳ್ತಿದ್ದು? ಹೇಗ್ ಬೀಳ್ತು? ನಿಮ್ಮೇಲೆ ಬಿದ್ದಿದ್ದು ಏನ್ ಗತಿ? ಗಾಳಿಗೆ ಬಿದ್ದಿರ್ಬೇಕು ನಂದೀಶ. ನನ್ನ ಪ್ರಾಣ ಉಳಿಸ್ಬಿಟ್ಟೆ ಕಣಮ್ಮ. ಥ್ಯಾಂಕ್ ಯು. ಅಯ್ಯೋ, ಇದ್ರಲ್ಲಿ ನನ್ನ ಸಹಾಯ ಏನೂ ಇಲ್ಲ, ಎಲ್ಲ ದೇವರ ಆಶೀರ್ವಾದ. ಹೇಳಮ್ಮ, ನಿನಗೇನು ಸಹಾಯ ಬೇಕು? ನಾನು ಮಾಡ್ತೀನಿ. ನನ್ನ ಗಂಡನಿಗೆ ಹಾವಿಂದ ತೊಂದರೆ ಆಗ್ತಾ ಇದೆ, ಅದಕ್ಕೆ ಅವ್ರಿಗೆ ರಕ್ಷಣೆ ಬೇಕು. ಏನಾದ್ರೂ ಪರಿಹಾರ ಇದ್ರೆ ಹೇಳಿ. ಈ ದೇವಸ್ಥಾನದಲ್ಲಿ 3 ದಿನ ಪೂಜೆ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅನ್ನೋ ನಂಬಿಕೆ ಇದೆಯಮ್ಮ. 3 ದಿನನಾ? ಅದು ಈ ಊರಲ್ಲೇ ಇರ್ಬೇಕಾ? ಇರಕ್ಕೆ ವ್ಯವಸ್ಥೆ ಇಲ್ಲ ಅಂತನಾ? ಏನೂ ಯೋಚನೆ ಮಾಡಬೇಡಿ, ನಮ್ಮನೆಗೆ ಬನ್ನಿ. ಸರ್, ಸುಮ್ಮನೆ ನಿಮಗೆ ಯಾಕೆ ತೊಂದರೆ? ನೀವು ಬರದೇ ಇದ್ರೆ ತೊಂದರೆ ಆಗುತ್ತೆ. ನೀವು ನನಗೆಷ್ಟು, ನಮ್ಮ ಮನೆಗೆ ಬನ್ನಿ. ದಿಗ್ವಿಜಯ ಅಂತ ನನ್ನ ಹೆಸರು. ಯಾರನ್ನು ಕೇಳಿದ್ರು ನಮ್ಮನೆ ತೋರಿಸ್ತಾರೆ. ದಯವಿಟ್ಟು ನಮ್ಮ ಮನೆಗೆ ಬನ್ನಿ. ತುಂಬಾ ಸಂತೋಷ ಆಯ್ತು ಸರ್ ನಿಮ್ಮನ್ನ ಭೇಟಿಯಾಗಿ. ನಾವು ಪೂಜೆ ಮುಗಿಸ್ಕೊಂಡು ಬರ್ತೀವಿ. ಸಂತೋಷ. ಬರ್ತೀವಿ ಸರ್. ಶಿವಾನಿ ಯಾಕೆ ಅಲ್ಲಿಗೆ ಹೋಗಿದ್ಲು? ಇವರೆಲ್ಲ ಯಾರು? ಇವನಿಗೂ ನಾಗಮಣಿಗೂ ಏನಾದರೂ ಸಂಬಂಧ ಇದೆಯಾ? ಅಭಯ್, ನೀನು ನೋಡಿ ಎಷ್ಟು ದಿನ ಆಯ್ತು? ಯಾರಿದು? ನಾನು ಇದಕ್ಕೂ ಮುಂಚೆ ಇವನ್ನ ನೋಡೇ ಇಲ್ಲ. ಹೇಯ್, ಏನೋ ನೀನು? ನಾನು ಆಗ್ಲಿಂದ ಮಾತಾಡ್ತಾನೆ ಇದ್ದೀನಿ, ಒಳ್ಳೆ ಗೊತ್ತಿಲ್ದಿರೋ ಹಾಗಿದೆಯಲ್ಲ. ಓಹೋ, ಇದು ಅಭಯ್ ಫ್ರೆಂಡು. ಅಭಯ್ಗೆ ಇವ್ನು ಯಾರು ಅಂತ ಗೊತ್ತು, ಆದ್ರೆ ನನಗೆ ಇವ್ನು ಯಾರು ಅಂತ ಗೊತ್ತಿಲ್ವಲ್ಲ. ಅಭಯ್, ಏನಾಯ್ತು ನಿಂಗೆ? ಯಾಕೋ? ಅಭಯ್, ಕ್ಲೋಸ್ ಫ್ರೆಂಡ್ ಸಿಕ್ಕಿದ್ರೆ ಹಗ್ ಮಾಡಿ ಮಾತಾಡಿಸ್ಬೇಕು ಅನ್ನೋದು ಗೊತ್ತಿಲ್ವ ನಿಂಗೆ? ನೀನ್ ನೋಡಿದ್ರೆ ಒಳ್ಳೆ ಬೆಟ್ ಬಿದ್ದು ಒಂಥರ ಇದೆಯಾ? ಶಿವಾನಿಯನ್ನು ಸಾಯಿಸಿ ಆದಿಶೇಷನನ್ನು ಪಡೆಯಲು ನಾನು ಬಂದಿದ್ದೆ. ಆದರೆ ಆದಿಶೇಷ ಇನ್ನು ಶಿವಾನಿಯನ್ನೇ ಪ್ರೀತಿಸ್ತಾ ಇದ್ದಾನೆ. ಆ ಪ್ರೀತಿ ನನಗೆ ಬೇಕು, ಅದಕ್ಕೆ ತಾನೇ ನಾನು ಬಂದಿರೋದು. ಅವಳನ್ನು ಸಾಯಿಸಿ ಆದಿಶೇಷನ ರಾಣಿಯಾಗಿ ಬಾಳಬೇಕು ಎಂದು ಕನಸು ಕಂಡಿದ್ದೆ. ಆದರೆ ಆದಿಶೇಷ ಎಲ್ಲವೂ ಮರೆತಿದ್ದಾನೆ. ಅವನಿಗೆ ನೆನಪಾದರೂ ಅವನ ಪ್ರೀತಿ ಶಿವಾನಿಗೆ ಮೀಸಲು. ಆದಿಶೇಷನ ಜೊತೆಗೆ ನಾಗಮಣಿಯನ್ನು ತೆಗೆದುಕೊಂಡು ಹೋಗುವುದು ನಾಗಲೋಕದ ಒಪ್ಪಂದವಾಗಿದೆ. ಆದರೆ ಆ ನಾಗಮಣಿಯು ಆ ಮೋಹಿನಿ ಜೊತೆಗಿರುವುದು ಮನುಷ್ಯರನ್ನೇ ನಂಬಲು ಕಷ್ಟ. ಅಂಥದ್ರಲ್ಲಿ ಅವಳು ಪ್ರೇತ ಲೋಕದವಳು. ಅವಳು ನಂಬಿಕೆಗೆ ಅರ್ಹಳಲ್ಲ. ಹೇಗಾದರೂ ಮಾಡಿ ನಾಗಮಣಿಯನ್ನು ಆ ಮೋಹಿನಿಯಿಂದ ಅಪಹರಿಸಬೇಕು. ಆದಿಶೇಷನ ಮಾನವ ರೂಪಿ ತ್ರಿಶೂಲ್ ದೇಹ ನನ್ನ ಬಳಿ ಇರುವುದು. ಆ ದೇಹವು ಸಿಗದೇ ಇದ್ದರೆ ಆದಿಶೇಷನಿಗೆ ಈ ಲೋಕದಿಂದ ಮುಕ್ತಿಯು ಅಸಾಧ್ಯ.
ಇದು ಒಂದು ಕಾರಣವಿದ್ದರೆ ಸಾಕು, ಆದಿಶೇಷನನ್ನು ನನ್ನ ಪರ ಮಾಡಿಕೊಳ್ಳುತ್ತೇನೆ. ಮೊದಲು ಆ ಮೋಹಿನಿಯಿಂದ ನಾನು ನಾಗಮಣಿಯನ್ನು ಪಡೆದುಕೊಳ್ಳಬೇಕು. ಅದಕ್ಕೆ ಏನಾದರೂ ಮಾಡಲೇಬೇಕು. ನಾನು ಏನ್ ಕೆಲಸ ಮಾಡ್ತೀನಿ ಅಂತ ಗೊತ್ತು ತಾನೆ? ಹಾ, ನೀನು ಆ ಸೀಕ್ರೆಟ್ ಪೊಲೀಸ್ ಆಫೀಸರ್ ತಾನೆ? ನಾನೀಗ ಒಂದು ಸೀಕ್ರೆಟ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀನಿ. ಅದಕ್ಕೆ ನನ್ನ ಐಡೆಂಟಿಟಿನ ರಿವೀಲ್ ಮಾಡಬಾರ್ದು, ಅದಕ್ಕೆ ಸುಮ್ಮನಿದ್ದೆ. ಹೌದಾ? ಮೊದಲೇ ಹೇಳ್ಬೇಕು ತಾನೆ. ಲುಕ್, ಐ ಆಮ್ ವೆರಿ ಸಾರಿ. ಅಯ್ಯೋ, ಯಾರಪ್ಪ ಇದು? ಇವನ್ ಹೆಸರೇನೋ, ಅದೇನ್ ಕತೆನೋ? ಅಲ್ಲ, ನೀನು ಇಲ್ಲಿ ನೈನಿ ಜೊತೆ ದೇವಸ್ಥಾನಕ್ಕೆ ಬಂದೆ. ನೈನಿನಾ? ನೈನಿ ಯಾರು? ಹೇ ಅಭಯ್, ಇದೇನೋ ಹೀಗೆ ಕೇಳ್ತಿದ್ಯಾ? ನಿಂಗೆ ನಿಜವಾಗ್ಲೂ ನೈನಿ ಯಾರು ಅಂತ ಗೊತ್ತಿಲ್ವಾ? ವರ್ಷ ವರ್ಷ ನಿಂಗೆ ರಾಖಿ ಕಟ್ತಾಳೆ, ಈಗ ಸಡನ್ ಆಗಿ ನೈನಿ ಯಾರು ಅಂತ ಕೇಳ್ತಿದ್ಯಾ? ನೀನ್ ನಿಜವಾಗ್ಲೂ ಅಭಯ ತಾನೆ? ಯಾಕೋ ಹೀಗೆ ಕೇಳ್ತಿದ್ಯಾ? ನಿನ್ ಕಣ್ಣಿಗೆ ಹೇಗೆ ಕಾಣಿಸ್ತಿದ್ದೀನಿ? ನೀನು ನಿನ್ನಿಂದ ನನ್ನನ್ನ ಮುಟ್ಟೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಿದ್ದಾಗ ನನ್ನ ಬಳಿ ಇರೋ ನಾಗಮಣಿಯನ್ನು ನೀನು ವಶಪಡಿಸಿಕೊಳ್ಳಲು ಸಾಧ್ಯನೇ ಇಲ್ಲ. ನನ್ನ ಹತ್ತಿರ ಇರೋ ನಾಗಮಣಿಗೆ ಆದಿಶೇಷನ ಶಕ್ತಿ ಸೇರಿಸಿದರೆ ಆ ನಾಗಮಣಿ ಪೂರ್ವ ರೂಪಕ್ಕೆ ಬರುತ್ತದೆ. ಆದಿಶೇಷ ಎಲ್ಲಿದ್ದಾನೆ ಅಂತ ನಿನಗೆ ಗೊತ್ತಿಲ್ವಲ್ಲ? ಆದಿಶೇಷ ಎಲ್ಲಿರುವನು ಎಂದು ನಿನಗೆ ಗೊತ್ತಿಲ್ಲದೆ ಇರಬಹುದು, ಆದರೆ ನನಗೆ ಗೊತ್ತು. ಏಯ್, ನಿಜ ಹೇಳ್ತಾ ಇದ್ಯಾ? ಎಲ್ಲಿದ್ದಾನೆ ನನ್ನ ಆದಿಶೇಷ? ನಿನ್ನ ಆದಿಶೇಷ ಎಲ್ಲಿರುವನು ಎಂದು ನಾನು ಹೇಳುತ್ತೇನೆ. ಹಾಗೆ ನನ್ನ ಶೇಷನಾಗನ ಎಲ್ಲಿ ಬಚ್ಚಿಟ್ಟಿದೀಯಾ ಅದನ್ನು ನೀನು ಹೇಳು. ಆ ಸತ್ಯ ಹೇಳಲು ನಿನಗೆ ಸಾಧ್ಯವಾಗದು ಎಂದಾಗ ಈ ಸತ್ಯ ಕೂಡ ನಾನು ನಿನಗೆ ಹೇಳುವುದಿಲ್ಲ. ಆದಿಶೇಷನನ್ನು ಬಂಧಿಸಿ ಅವನನ್ನು ನಿನ್ನೆದುರೇ ಕರೆದುಕೊಂಡು ಬರುತ್ತೇನೆ. ನಾಗಮಣಿಗೆ ಶಕ್ತಿ ಆಯಿಸಿ ನಿನ್ನ ಮುಂದೆನೆ ಅವನನ್ನು ಸಂಹಾರ ಮಾಡುತ್ತೇನೆ. ನೀನು ಇಲ್ಲಿಂದ ತಪ್ಪಿಸಿಕೊಂಡು ಹೋಗಲು ಸಾಧ್ಯನೇ ಇಲ್ಲ, ಯಾಕೆಂದರೆ ನೀನು ನನ್ನ ವಶದಲ್ಲಿರುವೆ. ಆದಿಶೇಷನನ್ನು ಕರೆದುಕೊಂಡು ಬಂದ ಮೇಲೆ ನಿಮ್ಮಿಬ್ಬರ ಸಂಹಾರ. ನನ್ನವರ ಸಾವಿನ ಬಗ್ಗೆ ಮಾತಾಡುತ್ತೀಯ? ಎಷ್ಟು ಧೈರ್ಯ ನಿನಗೆ ಮೋಹಿನಿ? ಇಬ್ಬರಿಗೂ ಪ್ರೀತಿ ಇದ್ದರೂ ಈ ಲೋಕದಲ್ಲಿ ಆ ಪ್ರೀತಿ ಉಳಿಯದು ಮಾಯಂಗನೆ. ಮಾನವ ಲೋಕಕ್ಕೆ ಪ್ರೀತಿಯನ್ನು ಉಳಿಸೋ ಶಕ್ತಿ ಇಲ್ಲ, ಸಾಯಿಸುವ ಶಕ್ತಿ ಮಾತ್ರ. ನಾನು ನನ್ನವನಿಗೆ 125 ಸಂವತ್ಸರ ಕಾದೆ, ಆದರೆ ಈ ಲೋಕಕ್ಕೆ ಬಂದವನು ಪರಿಚಯವಾದ ಮಾನವ ಕನ್ಯೆ ಜೊತೆ ಬದುಕನ್ನು ಕಂಡುಕೊಂಡ, ನನ್ನನ್ನು ಮರೆತ. ಹಾಗಿದ್ದಾಗ ಪ್ರೀತಿ ವ್ಯರ್ಥ ಅಲ್ವಾ ಮಾಯಂಗನೆ? ನೀನು ಇವನನ್ನು ಪ್ರೀತಿಸ್ತಾ ಇರಬಹುದು, ಆದ್ರೆ ಇವನ ಪ್ರೀತಿ ಶಿವನಿಗೆ ಸ್ವಂತ. ಹಾಗಿದ್ದು ವ್ಯರ್ಥ ಪ್ರಯತ್ನ ಅಲ್ಲವೇ ನಿನ್ನದು? ಪ್ರೀತಿನ ಬಿಟ್ಟು ಬಿಡು ಮಾಯಂಗನೆ.